ಆಹಾರ ಪದಾರ್ಥಗಳಾಯಿತು, ಈಗ ಕುಡಿಯುವ ನೀರು ಕೂಡ ಅಸುರಕ್ಷಿತ ಅಂತ ಬರ್ತಾ ಇದೆ. ಮಿನರಲ್ ಬಾಟ್ಲು ತೊಗೊಂಡ್ಬಿಡೋಣಪ್ಪ, ತುಂಬ ಸೇಫ್ ಆಗಿರುತ್ತೆ ಅಂತ ನೀವು ಅಂದ್ಕೊಂಡ್ರೆ ನೋ. ಒಟ್ಟು 296 ಬೇರೆ ಬೇರೆ ಬ್ರ್ಯಾಂಡ್ ಕುಡಿಯುವ ನೀರಿನ ಬಾಟಲನ್ನು ಟೆಸ್ಟಿಂಗ್ ಕಳಿಸಿದ್ರು. ಅದರಲ್ಲಿ 72 ಕಂಪನಿಗಳು ವಾಟರ್ ಬಾಟ್ಲು ಸುರಕ್ಷಿತ, 95 ಬಾಟ್ಲುಗಳು ಅಸುರಕ್ಷಿತ, 88 ಇದು ಅತ್ಯಂತ ಕಳಪೆ ಗುಣಮಟ್ಟ ಅಂತ ರಿಪೋರ್ಟ್ ಬಂದಿದೆ. ಕುಡಿಯೋದಕ್ಕೆ ಯೋಗ್ಯವೇ ಅಲ್ಲ ಅಂತ. ಈಗಂತೂ ನೀವು ಒಂದೊಂದು ಅಂಗಡಿಗೆ ಹೋದರೆ ಒಂದೊಂದು ಬ್ರ್ಯಾಂಡ್ ಸಿಗುತ್ತೆ ವಾಟರ್ ಬಾಟ್ಲ್, ಒಂದೊಂದು ಅಂಗಡಿಲಿ ಒಂದೊಂದು ಬ್ರ್ಯಾಂಡು. ಅದಕ್ಕೆ ಯಾವಾಗಲೂ ಆಹಾರ ಇಲಾಖೆಯವ್ರು ಹೇಳೋದು FSSAI ಮುದ್ರೆ ಇರತಕ್ಕಂಥ ಬಾಟಲ್ಗಳನ್ನ ತಗೊಳ್ಳಿ. ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಫ್ ಇಂಡಿಯಾದವರು ಅದನ್ನು ಸೀಲ್ ಮಾಡಿರ್ತಾರೆ. ಅಂದರೆ ಇದು ಸುರಕ್ಷಿತ ಅಂತ ಅರ್ಥ. ಕೈಗೆ ಸಿಕ್ಕಿದ ಬಾಟ್ಲು ಈ ಅಂಗಡಿಯವ್ರು ಏನು ಮಾಡ್ತಾರೆ, ಅವರಿಗೆ ಜಾಸ್ತಿ ಮಾರ್ಜಿನ್ ಸಿಗುತ್ತೆ ಅಂತ ಲೋಕಲ್ ವಾಟರ್ ಬಾಟ್ಲುಗಳು, ಮಿನರಲ್ ವಾಟರ್ ಬಾಟ್ಲುಗಳು ಬಂದ್ಬಿಟ್ಟಿವೆ. ಈಗ ನೀವು ಅದನ್ನು ತಯಾರು ಮಾಡೋದನ್ನು ನೋಡಿಬಿಟ್ರೆ ನೀರು ಕುಡಿಯೋದನ್ನೇ ಬಿಟ್ಬಿಡ್ತೀರಾ. ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ವಾಟರ್ ಬಾಟ್ಲು ತೊಗೊಳ್ಳಿ, ಇಲ್ಲ ಅಂತಲ್ಲ, ಬ್ರ್ಯಾಂಡೆಡ್ ತಗೊಳ್ಳಿ. ಆಮೇಲೆ ರೇಟ್ ಏನು ತುಂಬ ಡಿಫ್ರೆನ್ಸ್ ಏನಿಲ್ಲ. ಅರ್ಧ ಲೀಟ್ರಿಗೆ 10 ರೂಪಾಯಿ, 1 ಲೀಟ್ರಿಗೆ 20 ರೂಪಾಯಿನೋ ಇರುತ್ತೆ. ತಗೊಳ್ಳೇಬೇಕಾದ ಸ್ಥಿತಿ ಬಂದರೆ ಬ್ರ್ಯಾಂಡೆಡ್ ತಗೊಳ್ಳಿ, FSSAI ಇರುವಂಥದ್ದು ತಗೊಳ್ಳಿ. ಅದರ್ವೈಸ್ ನೀವು ಕುಡಿಯುವ ಸುರಕ್ಷಿತ ಅಂತ ಅಂದುಕೊಂಡು ಕುಡಿಯುವ ನೀರು ಕೂಡ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ನೋಡಿ, 296 ಬಾಟ್ಲುಗಳ ಪೈಕಿ 72 ಮಾತ್ರ ಸುರಕ್ಷಿತ. ಬಾಟಲ್ ನೀರನ್ನು, ಮಿನರಲ್ ವಾಟರ್ ಕುಡಿಯುವ ಮುನ್ನ ಸುರಕ್ಷಿತ. ಮಿನರಲ್ ವಾಟರ್ ಅಂತ ಹೆಸರು, ದೇಹಕ್ಕೆ ಬೇಕಾದ ಪೋಷಕಾಂಶಗಳು ದೇಹಕ್ಕೆ ಹೋಗುತ್ತೆ ಅಂತ ನೋ. ಬ್ಯಾಕ್ಟೀರಿಯಾ ವೈರಸ್ಗಳು ಸೇರುತ್ತೆ ನಿಮ್ಮ ದೇಹಕ್ಕೆ. ಕಂಡ ಬಾಟಲ್ ನೀರು ಕುಡಿಯೋದಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಹೋಗಬೇಡಿ. ಈಗ ಆರೋಗ್ಯ ಇಲಾಖೆಯವರು ಈ ಕುರಿತಂತೆ ಇವತ್ತೇನೋ ಪ್ರೆಸ್ ಮೀಟ್ ಇಟ್ಕೊಂಡಿದ್ದಾರಂತೆ. ಏನು ಹೇಳ್ತಾರೆ ನೋಡೋಣ. 88 ಮಾದರಿ ಕಳಪೆ ಗುಣಮಟ್ಟ. ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಅದು ಯಾವ ಥರ ಇರಬೇಕು, ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು. ಆದರೆ ಈ ಅಸುರಕ್ಷಿತ ಅಂತ ಬರುವಂಥದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ, ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು, ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದರಲ್ಲಿ ಕಂಡುಬಂದಿರತಕ್ಕಂಥದ್ದು. ಅಂದರೆ ಈ ಬಾಟಲ್ಡ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು ನಮಗೆ ಕಾಣ್ತಾ ಇದೆ. ಅದರಲ್ಲಿ ನಿಮಗೆ ರಿಪೋರ್ಟನ್ನೇ ಕೊಡ್ತೀನಿ, ಕೆಮಿಕಲ್ ಮತ್ತು ಮೈಕ್ರೋಬಯಾಲಜಿ ಲ್ಯಾಬ್ ರಿಪೋರ್ಟ್ಗಳು. ಅದರಲ್ಲಿ ಪೆಸ್ಟಿಸೈಡ್ಸ್ ಇರ್ತದೆ, ರೆಸಿಡ್ಯೂ ಇರ್ತದೆ, ಬೇರೆ ಬೇರೆ ಕೆಮಿಕಲ್ಸ್ ಇರ್ತದೆ, ಫ್ಲೋರೈಡ್ ಕಂಟೆಂಟ್ ಇರ್ತದೆ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್, ಈ ಥರ ಎಲ್ಲ ಬೇರೆ ಬೇರೆ ಪದಾರ್ಥಗಳು, ಬೇರೆ ಬೇರೆ ಕೆಮಿಕಲ್ಸ್ ಇರುವಂಥದ್ದು. ಸೊ ಇದನ್ನು ನಿಮಗೆ ನಾವು ಡೀಟೇಲನ್ನು ಕೊಟ್ಟಿದ್ದೀನಿ. ಮತ್ತು ಕೆಲವು ಎರಡು ಆಗಿರ್ಬೋದು. ಅಕ್ರಾಸ್ ವಿತ್ ಡಿಸ್ಟ್ರಿಕ್ಟ್ ವೈಸ್ ಕೊಡ್ತೀನಿ ನಿಮಗೆ, ಈ ಕಾಪಿ ಕೊಡ್ತೀನಿ ನಿಮಗೆ. ಎಲ್ಲ ಅಕ್ರಾಸ್ 37 ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. 280 ಸ್ಯಾಂಪಲ್ಲು, 257 ಸ್ಯಾಂಪಲ್ಸ್ ಅನಲೈಸ್ಡು, 257 ಈ ರಿಪೋರ್ಟಿಗೆ ಕೊಡ್ತೀನಿ. 89 ಸೇಫು, 89 ಅನ್ಸೇಫು, 79 ಸಬ್ಸ್ಟ್ಯಾಂಡರ್ಡು ಅಂತ ಇದೆ. ಸೊ ಇದನ್ನು ನೀವು ಈ ರಿಪೋರ್ಟನ್ನು, ಅಂದರೆ ಇದು ಭಾಳ ಒಂದು, ಮತ್ತು ಯಾವ್ಯಾವ ಕಂಪನಿಗಳಂತಲೂ ಕೂಡ ಹಾಕಿದ್ದೀವಿ. ಇದೆಲ್ಲ ಲೋಕಲ್ ಕಂಪ್ನೀಸ್, ಹೆಚ್ಚಿನ ಅಂಶ 99% ಎಲ್ಲ ಸ್ಥಳೀಯವಾಗಿ ತಯಾರಾಗ್ತಾ ಇರ್ತಕ್ಕಂಥ ಬಾಟಲ್ಡ್ ವಾಟರ್. ಅಲ್ಲಲ್ಲೇ ಇದು ಆ ಥರದ್ದು ಅಕ್ವಾಫಿನಾ ಅಂತ ನ್ಯಾಷನಲ್ ಬ್ರ್ಯಾಂಡ್ಸ್ ಏನಿದೆ ಆ ಥರದ್ದೇನು ನಮಗೆ ಕಂಡು ಬಂದಿಲ್ಲ. ಎಕ್ಸೆಪ್ಟ್ ಒಂದರಲ್ಲಿ ಅದು ಬೇಲಿ ಅಂತ ಒಂದು ಬರ್ತದೆ, ಅದು 92 ಬೇಲಿ ಅಂತ, ಅದೊಂದು ಸ್ವಲ್ಪ ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಲೋಕಲ್ ಬ್ರ್ಯಾಂಡ್ಸೇ. ಒಂದು ಕಡೆ ಫೇಲ್ ಆಗಿದೆ, ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿದೆ. ಸೊ ಅನ್ಸೇಫ್ ಇಸ್ ಸಬ್ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ, ಸೊ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ. ದಟ್ ಈಸ್ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ. ಅದು ಅನ್ಸೇಫ್ ಅಂತ ಇರೋದು ಏನಂತ ಹೇಳಿದ್ರೆ, ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸು ಮತ್ತು ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಬಂದಿರೋದು. ಅದು ಖಂಡಿತವಾಗಿಯೂ ನಾವು ನಿಮಗೆ ರಿಪೋರ್ಟನ್ನು ನೀವು ನೋಡ್ಕೋಬೋದು. ಸೊ ಇದು ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇದು ನಾವೆಲ್ಲ ಸ್ಯಾಂಪಲ್ ಮಾಡಿರುವಂಥದ್ದು. ಈಗ ಇಂಥ ಎಲ್ಲ ಬಾಟಲ್ ವಾಟರಲ್ಲಿ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾಯಿದ್ದೀವಿ. ಯಾಕಂದರೆ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ನಮಗೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಈಗ. ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾಯಿದ್ದೀವಿ. ಡ್ರಾ ಮಾಡಿ ಈ ಅದರ ಮುಖಾಂತರ ಈ ಎಲ್ಲ ಬಾಟ್ಲಿಂಗ್ ಕಂಪನೀಸ್ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಕೂಡ ನಾವು ಮಾಡ್ತೀವಿ. ಸೊ ಇದು ಸ್ವಲ್ಪ
ಜನರು ತಿಳ್ಕೊಳ್ಬೇಕಾಗ್ತದೆ. ಈ ಎಲ್ಲೆಲ್ಲೋ ಎಲ್ಲ ಥರ ಬಾಟಲ್ ವಾಟರ್ ಸಿಗ್ತದೆ, ಆದರೆ ಅದು ಸೇಫ್ಟಿಯಲ್ಲಿ ನೋಡಿದ್ರೆ ಇವತ್ತು ನಮ್ಮ ಗಮನದಲ್ಲಿ ನೋಡಿದಾಗ ಸೇಫ್ಟಿ ಕಾಣಿಸ್ತಾ ಇಲ್ಲ. ಅದರಲ್ಲಿ ನೀರು ಮಾಡುವಂಥದ್ದು ಒಂದು ವಿಷಯ. ಅದೇ ರೀತಿಯಾಗಿ ಇನ್ನೊಂದು ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು, ನಾವು ಚೆಕ್ ಮಾಡಿದೋ. ಈ ಹಸಿರು ಬಟಾಣಿ, ಈ ಗ್ರೀನ್ ಪೀ ಅಲ್ಲ, ಹಸಿರು ಬಟಾಣಿ, ಅದರಲ್ಲೂ ಕೂಡ 115 ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಅದರ 46 ಮಾದರಿಗಳು ಸುರಕ್ಷಿತ, 69 ಅಸುರಕ್ಷಿತ. ಸೊ ಭಾಳ ಹೈ ಪರ್ಸೆಂಟೇಜು ಏನು ಗ್ರೀನ್ ಪೀಸ್ ಇದೆ ನಾವು ಖರೀದಿ ಮಾಡ್ತೀವಿ, ಹೈ ಪರ್ಸೆಂಟೇಜು ಮೋರ್ ದೆನ್ 60% ಅದರಲ್ಲಿ ಅಸುರಕ್ಷಿತ ಬರ್ತಾ ಇದೆ. ಅಂದರೆ ಇದರಲ್ಲಿ ಅನ್ವಾಂಟೆಡ್ ಕೆಮಿಕಲ್ಸು ಏನು ಈ ಸನ್ಸೆಟ್ ಎಲ್ಲೋ ಮತ್ತು ಟ್ಯಾಟ್ರಝೀನು, ಸನ್ಸೆಟ್ ಎಲ್ಲೋ, ಈ ಥರದೆಲ್ಲ ಯೂಸ್ ಮಾಡ್ತಿದ್ದಾರೆ. ಕಲರಿಂಗ್ ಏಜೆಂಟ್ಸು, ಕಾರ್ಸಿನೋಜೆನಿಕ್ ಏಜೆಂಟ್ಸು. ಸೊ ಇದು ಉಪಯೋಗ ಮಾಡಬಾರ್ದು, ನಾಟ್ ಅಲೌಡ್. ಆದ್ದರಿಂದ ಇದನ್ನು ಈಗ ನಾವು ವಿಶ್ಲೇಷಣೆ ಗೊತ್ತಾಗಿದೆ. ಸೊ ಅವ್ರಿಗೆಲ್ರಿಗೂ ಕೂಡ ನಾವು ಈಗ ಮುಂದಿನ ಕ್ರಮಗಳು ಕೂಡ ತೊಗೊಳ್ತಾ ಇದ್ದೀವಿ. ಅವ್ರಿಗೆಲ್ಲರಿಗೂ ನಾವು ಇದನ್ನು ಇಶ್ಯೂ ಮಾಡಿದ್ದೀವಿ, ಅಡ್ವೈಸರಿನೂ ಈಗ ಇಶ್ಯೂ ಮಾಡಿದ್ದೀವಿ. ಎಲ್ಲ ಯಾರು ಇದನ್ನು ಮಾರಾಟ ಮಾಡ್ತಾರೆ ನೋಡಿ, ಈ ಥರದ್ದೆಲ್ಲ ಬರ್ತಾ ಇದೆ, ನೀವು ಇದನ್ನು ಮಾಡಬಾರ್ದು ಅಂತ ಅಡ್ವೈಸರಿ ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಇನ್ನು ಮಾರ್ಚ್ ತಿಂಗಳಲ್ಲಿ ನಾವು ಏನು ಮಾಡಿದ್ದೀವಿ ಅದಿನ್ನೂ ನಮಗೆ ಪೂರ್ತಿ ರಿಪೋರ್ಟ್ಗಳು ಬರಬೇಕು. ಅದು ತುಪ್ಪ, ಖೋವಾ, ಪನ್ನೀರು, ಬಟ್ ನಿಮಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದರಲ್ಲಿ, ಅದನ್ನು ನೋಡ್ಕೋಬೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಹಿಂದೆ ಎಲ್ಲ ಸ್ವಲ್ಪ ಈ ಸಿಹಿ ತಿಂಡಿಗಳ ಮೇಲೆಲ್ಲ ಕಳೆದ ವರ್ಷ ನವಂಬರು, ಡಿಸೆಂಬರಲ್ಲೆಲ್ಲ ಮಾಡಿದ್ದು, ಅಕ್ಟೋಬರೆಲ್ಲ. ಈಗ ಅದರಲ್ಲಿ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. 198 ಮಾದರಿಗಳಲ್ಲಿ ಈಗ 83 ವಿಶ್ಲೇಷಣೆ ರಿಪೋರ್ಟ್ ಬಂದಿದೆ. ಅದರಲ್ಲಿ 2 ಮಾತ್ರ ಅಸುರಕ್ಷಿತ. ಸೊ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಈ ಸಿಹಿ ತಿಂಡಿಗಳಲ್ಲಿ ನಾವು ಏನು ಮತ್ತೊಮ್ಮೆ ಈಗೆಲ್ಲ ನಾವು ಪರಿಶೀಲನೆ ಮಾಡಿದಾಗ, ಮತ್ತು ಈವನ್ ಮಿಕ್ಸ್ಚರಲ್ಲೂ ಕೂಡ ಅದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಂದರೆ ಈ ಬೇರೆ ಬೇರೆ ಪದಾರ್ಥಗಳನ್ನು, ಕೆಮಿಕಲ್ಸನ್ನು ಯೂಸ್ ಮಾಡೋದು, ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡೋದು ಕೂಡ ಕಾಣ್ತಾ ಇಲ್ಲ. ಆಮೇಲೆ ಮೊನ್ನೆ ನೀವು ಕೇಳಿದ್ರಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಇನ್ನೂ ಬರಬೇಕಾಗಿದೆ. ಅದನ್ನೆಲ್ಲ ಕಳಿಸಿದ್ದೀವಿ ಲ್ಯಾಬ್ಗೆ. 107 ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು 46 ಮಾದರಿಗಳನ್ನು ನಾವು ಈಗಾಗಲೇ ಸ್ಯಾಂಪಲ್ಗೆ ಕಳಿಸಿದ್ದೀವಿ. ಐಸ್ ಕ್ಯಾಂಡಿ 39. ಸೊ ಈ ಥರ ರಿಪೋರ್ಟ್ ಬಂದಮೇಲೆ ನಿಮಗೆ ತಿಳಿಸ್ತೀನಿ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ, ಸ್ವಚ್ಛತೆ ಇದ್ರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲ್ಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾದ ಕಾಪಾಡ್ಕೊಂಡಿಲ್ಲ ಅಂತ. ಸೊ ಈ ಥರದ ಒಂದು ವಿಷಯ ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸೊ ಈ ನಮ್ಮ ಮುಂದಿನ ಕ್ರಮಗಳು ಈ ಬಾಟಲ್ಡ್ ವಾಟರ್ ಮೇಲೆ ಹೆಚ್ಚಾಗಿ ತಗೊಳ್ತೀವಿ. ಈ ರಿಪೋರ್ಟ್ ಆಧಾರದ ಮೇಲೆ ನಾವು ಅವ್ರಿಗೆಲ್ಲರ ಮೇಲೂ ಕೂಡ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಾವು ಮಾಡ್ತೀವಿ. ಸೊ ಇದನ್ನು ನಿಮ್ಮ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದೀವಿ. ಇದೆ ಕಾಪಿನೇ ಕೊಟ್ಬಿಡ್ತೀನಿ ನಿಮಗೆ. ಕಂಪ್ನಿಗಳಿಗೆ ಈಗ ಲೀಗಲ್ ಸ್ಯಾಂಪಲ್, ಇದಕ್ಕೆ ಈಗ ಲೀಗಲ್ ತೆಗಿತಾರೆಲ್ಲ, ಲೀಗಲ್ ಸ್ಯಾಂಪಲ್ಸ್ ತೆಗೆದುಬಿಟ್ಟು ಎಲ್ಲ ಇವ್ರ ಮೇಲೆ ಕಾನೂನು ಕ್ರಮಗಳನ್ನು ಮಾಡ್ತೀವಿ. ಮಾರ್ಕೆಟಲ್ಲಿದೆ. ಅದೇ ನಾವು ಅವ್ರ ಮೇಲೆ ಈಗ ಇದು ಸರ್ವೆ ಸ್ಯಾಂಪಲ್ಗಳು, ಈಗ ಲೀಗಲ್ ಸ್ಯಾಂಪಲ್ ತೆಗಿತೀವಿ. ಲೀಗಲ್ ಸ್ಯಾಂಪಲ್ ತೆಗೆದು ಅವ್ರ ಮೇಲೆ ನಾವು ಕೇಸಸ್ ಬುಕ್ ಮಾಡ್ತೀವಿ. ಸೊ ಅಲ್ಲಿಗೆ ನೀವು ತಿನ್ನುವಂತಹ ಐಸ್ ಕ್ರೀಮ್ ಆಗಿರ್ಬೋದು, ಕೋವಾ ಆಗಿರ್ಬೋದು, ಮಿಕ್ಸ್ಚರ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅಸುರಕ್ಷಿತ ಮಾದರಿಗಳು ಗೊತ್ತಾಗ್ತಾ ಇದೆ. ಕುಡಿಯುವ ನೀರಿನಿಂದ ಹಿಡಿದು ಬಿ ಕೇರ್ಫುಲ್.